Hello guys, namaste. Types of planning. First one strategic planning, second one tactical planning, third one operational planning, Fourth one standarding planning, fifth one single use plan. sixth one short term planning, seventh one long term planning. First one strategic planning. Long term planning done by top management. It decides the future goals of the organization. For example, a company plans to become number one the market in 5 years. ಉನ್ನತ ನಿರ್ವಹಣೆಯಿಂದ ಮಾಡಲ್ಪಟ್ಟ ದೀರ್ಘಾವಧಿಯ ಯೋಜನೆ. ಇದು ಸಂಸ್ಥೆಯ ಭವಿಷ್ಯದ ಗುರಿಗಳನ್ನು ನಿರ್ಧರಿಸುತ್ತದೆ. ಉದಾಹರಣೆಗೆ, ಒಂದು ಕಂಪನಿಯು 5 ವರ್ಷಗಳಲ್ಲಿ ಮಾರುಕಟ್ಟೆಯಲ್ಲಿ ನಂಬರ್ ಒನ್ ಆಗಲು ಯೋಜಿಸುತ್ತದೆ. ಸೆಕೆಂಡ್ ಒನ್ ಟ್ಯಾಕ್ಟಿಕಲ್ ಪ್ಲಾನಿಂಗ್. ಶಾರ್ಟ್ ಟರ್ಮ್ ಪ್ಲಾನಿಂಗ್ ಡನ್ ಬೈ ಮಿಡಲ್ ಮ್ಯಾನೇಜ್ಮೆಂಟ್. It explains how to achieve strategic planning. For example, marketing managers plans ads to increase sales this year. ಮಧ್ಯಮ ನಿರ್ವಹಣೆಯಿಂದ ಮಾಡಲ್ಪಟ್ಟ ಅಲ್ಪಾವಧಿಯ ಯೋಜನೆ. ಇದು ಕಾರ್ಯತಂತ್ರದ ಯೋಜನೆಗಳನ್ನು ಹೇಗೆ ಸಾಧಿಸುವುದು ಎಂಬುದನ್ನು ವಿವರಿಸುತ್ತದೆ. ಉದಾಹರಣೆಗೆ, ಮಾರ್ಕೆಟಿಂಗ್ ಮ್ಯಾನೇಜರ್ ಈ ವರ್ಷ ಮಾರಾಟವನ್ನು ಹೆಚ್ಚಿಸಲು ಜಾಹೀರಾತುಗಳನ್ನು ಯೋಜಿಸುತ್ತಾರೆ. ಥರ್ಡ್ ಒನ್ ಆಪರೇಷನಲ್ ಪ್ಲಾನಿಂಗ್. ಡೈಲಿ ರೂಟೀನ್ ಪ್ಲಾನಿಂಗ್ ಡನ್ ಬೈ lower level management. It focuses on day-to-day work. For example, daily work schedule for employees. ಕೆಳ ಹಂತದ ವ್ಯವಸ್ಥಾಪಕರು ಮಾಡುವ ದೈನಂದಿನ ಅಥವಾ ದಿನನಿತ್ಯದ ಯೋಜನೆ. ದಿನನಿತ್ಯದ ಕೆಲಸದ ಮೇಲೆ ಕೇಂದ್ರೀಕರಿಸುವುದು. ಉದಾಹರಣೆಗೆ, ಉದ್ಯೋಗಿಗಳಿಗೆ ದೈನಂದಿನ ಕೆಲಸದ ವೇಳಾಪಟ್ಟಿಯನ್ನು ನೀಡುವುದು. ಫೋರ್ತ್ ಒನ್ ಸಿಂಗಲ್ ಯೂಸ್ ಪ್ಲಾನಿಂಗ್. Used only once for a specific task. It ends after the work is completed. For example, planning for an annual function. ನಿರ್ದಿಷ್ಟ ಕಾರ್ಯಕ್ಕಾಗಿ ಒಮ್ಮೆ ಮಾತ್ರ ಬಳಸಲಾಗುತ್ತದೆ. ಕೆಲಸ ಮುಗಿದ ನಂತರ ಕೊನೆಗೊಳ್ಳುತ್ತದೆ. ಉದಾಹರಣೆಗೆ, ವಾರ್ಷಿಕ ಕಾರ್ಯಕ್ರಮಕ್ಕಾಗಿ ಯೋಜನೆ. ಫಿಫ್ತ್ ಒನ್ ಸ್ಟ್ಯಾಂಡರ್ಡಿಂಗ್ ಪ್ಲಾನಿಂಗ್. Used again and again. Includes rules, policies and procedures. For example, office rules like working hours. ಮತ್ತೆ ಬಳಸುತ್ತಾರೆ. ನಿಯಮಗಳು, ನೀತಿಗಳು ಮತ್ತು ಕಾರ್ಯವಿಧಾನಗಳನ್ನು ಒಳಗೊಂಡಿದೆ. ಉದಾಹರಣೆಗೆ, ಕೆಲಸದ ಸಮಯದಂತಹ ಕಚೇರಿ ನಿಯಮಗಳನ್ನು ಒಳಗೊಂಡಿದೆ. ಸಿಕ್ಸ್ತ್ ಒನ್ ಶಾರ್ಟ್ ಟರ್ಮ್ ಪ್ಲಾನಿಂಗ್. Planning for a short period, less than 1 year. For example, monthly sales target. ಅಲ್ಪಾವಧಿಗೆ 1 ವರ್ಷಕ್ಕಿಂತ ಕಡಿಮೆ ಯೋಜನೆ. ಉದಾಹರಣೆಗೆ, ಮಾಸಿಕ ಮಾರಾಟ ಗುರಿ. ಸೆವೆಂತ್ ಒನ್ ಲಾಂಗ್ ಟರ್ಮ್ ಪ್ಲಾನಿಂಗ್. ಪ್ಲಾನಿಂಗ್ ಫಾರ್ ಮೆನಿ ಇಯರ್ಸ್. ಫಾರ್ ಎಕ್ಸಾಂಪಲ್, ಓಪನಿಂಗ್ ನ್ಯೂ ಬ್ರಾಂಚಸ್ ಇನ್ ದಿ ನೆಕ್ಸ್ಟ್ 10 years. ಹಲವು ವರ್ಷಗಳಿಂದ ಯೋಜನೆ. ಉದಾಹರಣೆಗೆ, ಮುಂದಿನ 10 ವರ್ಷಗಳಲ್ಲಿ ಹೊಸ ಶಾಖೆಗಳನ್ನು ತೆರೆಯಬಹುದು. ಥ್ಯಾಂಕ್ ಯು.